ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ವ್ಯಾವಹಾರಿಕವಾದಂತಹ ವಿಚಾರಗಳಿರಲಿ, ನೌಕರಿಗೆ ಸಂಬಂಧಪಟ್ಟಿದ್ದಿರಲಿ, ವಿದ್ಯಾರ್ಥಿಗಳಾದರೆ ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಇವೆಲ್ಲವನ್ನು ಸ್ನೇಹಿತರ ಜೊತೆಯಲ್ಲಿ, ಬಂಧುಗಳ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ವಿಶೇಷವಾದಂತಹ ಅವಕಾಶ ಸಿಕ್ಕುವಂಥದ್ದಿದೆ. ಕೇವಲ ಚರ್ಚೆ ಮಾಡಿದರೆ ಆಗದೇ ಇರುವಂಥದ್ದು, ಚರ್ಚೆ ಮಾಡಿ ಸರಿಯಾದಂತಹ ಒಂದು ನಿಲುವನ್ನು ನೀವು ತೆಗೆದುಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಈ ದಿವಸ ಮಂಗಳಕರವಾದಂತಹ ದಿವಸ, ಅಂದರೆ ಒಳ್ಳೆಯ ದಿವಸ ಅಂತ ಅರ್ಥ. ಒಳ್ಳೆಯ ಕಾರ್ಯಗಳನ್ನು ಮಾಡಿ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಜೀವನದಲ್ಲಿ ಏನಾದರೂ ಒಂದು ಅಭ್ಯುದಯವನ್ನು, ಒಂದು ಗುರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನಗಳ ನಡೀಲಿ ಅಂತಕ್ಕಂತಹದ್ದು. ಬದಲಾವಣೆಯಿಂದ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಯಾವ ಬದಲಾವಣೆ ಆಗುತ್ತೋ ಅದೆಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂತಹ ಫಲಕ್ಕೆ ಅನ್ನುವಂಥದ್ದು ಗೊತ್ತಾಗಲಿ. ವೃತ್ತಿಯಲ್ಲಿ ಅಥವಾ ಕೆಲಸದಲ್ಲಿ ಸಮಾಧಾನ ಇಲ್ಲದೇ ಇದ್ದರೆ, ಬದಲಾವಣೆಯ ಚಿಂತೆ ಮನಸ್ಸಿನಲ್ಲಿ ಇದ್ದರೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಅನುಕೂಲ ಆಗುವಂಥದ್ದಿದೆ. ಈ ದಿವಸ ಹಣದ ಅನುಕೂಲವೂ ಕೂಡ ನಿಮ್ಮ ಯೋಗ್ಯತಾನುಸಾರವಾಗಿ ಸಿಕ್ಕುವಂಥದ್ದು. ಮನೆಯಲ್ಲಿ ವಿರುದ್ಧವಾದಂತಹ ಮಾತುಗಳಿರುತ್ತೆ. ಸರಿಯಾದಂತಹ ಸಲಹೆಯನ್ನು ಪಡ್ಕೊಂಡು ಮನೆಯವರಿಗೆ ಯಾವ ರೀತಿಯಲ್ಲಿ ತಿಳುವಳಿಕೆಯನ್ನು ಹೇಳಬೇಕೋ ಆ ರೀತಿಯಲ್ಲಿ ಹೇಳುವಂಥದ್ದು ಒಳ್ಳೆಯದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಯಾವುದೇ ಕೆಲಸಕ್ಕೆ ಮನೆಯವರ ಸಲಹೆ ಅನುಪಯುಕ್ತ ಅನ್ನುವಂತಹ ರೀತಿಯಲ್ಲಿ ಆಗುತ್ತೆ. ನಿಮ್ಮ ಆಲೋಚನೆಗಳೇ ಒಂದು, ಮನೆಯವರು ಹೇಳುವಂಥದ್ದೇ ಒಂದು. ಹೀಗೆ ಇಲ್ಲಿ ಭಿನ್ನಾಭಿಪ್ರಾಯ ಜಗಳಕ್ಕೋ ಅಥವಾ ಮನಸ್ತಾಪಕ್ಕೋ ಕಾರಣ ಆಗಬಹುದು. ಹಾಗಾಗಿ ಮನೆಯವರು ಹೇಳಿದಂತಹ ಮಾತು ಯಾವುದಕ್ಕೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಅಂತಲೋ ಅಥವಾ ಮನೆಯವರು ಹೇಳಿದ್ದನ್ನು ನೀವು ತಗೊಳ್ಳೋದಿಲ್ಲ ಅಂತಲೋ ಈ ರೀತಿಯಲ್ಲಿ ಆಗುವಂಥದ್ದಿದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಳಬೇಡಿ, ನಷ್ಟವಾಗತ್ತೆ. ನೀವು ಬಲವಂತಕ್ಕೆ ಒಪ್ಪದ ಹಾಗೆ ಆಗತ್ತೆ. ಇದು ನಿಮ್ಮ ಗಮನದಲ್ಲಿರಬೇಕು. ಜನರಿಂದ ಸವಾಲುಗಳು ಏನೇ ಬಂದರೂ ಕೂಡ ಅದನ್ನು ಎದುರಿಸಿ ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ, ಶಕ್ತಿ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ಈ ದಿವಸ ಲಾಭದಿಂದ ಮಾತ್ರ ಸಂತೋಷವಾಗುತ್ತೆ. ದುಡ್ಡನ್ನು ನೋಡ್ತೀರಿ, ಲಾಭ ಆಯಿತು, ಅದರಿಂದ ಸಂತೋಷ. ಬೇರೆ ಎಲ್ಲ ವಿಚಾರಗಳು ಕೂಡ ನಿಮಗೆ ಸಂತೋಷವನ್ನು ಕೊಡದೇ ಇರತಕ್ಕಂಥದ್ದೇ ಆಗುತ್ತೆ. ಶ್ರಮ ಹೆಚ್ಚು, ತೃಪ್ತಿ ಕಡಿಮೆ ಅನ್ನುವಂತಹ ದಿವಸ ಇದು. ಸರಿಯಾದಂತಹ ಯೋಜನೆಗಳಿಲ್ಲದೆ ಕೆಲಸದಲ್ಲಿ ಒಂದು ರೀತಿಯ ಅಸಮಾಧಾನವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಮಿಥುನ ರಾಶಿ. ಹೆಚ್ಚಿನ ಸ್ಥಾನಮಾನ ಅಥವಾ ಬಡ್ತಿ ಸಿಕ್ಕುವಂತಹ ದಿವಸ ಅಂತ ಹೇಳಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆ ಪ್ರಯತ್ನಗಳು ನಿರಂತರವಾಗಿ ನಡೀಲಿ. ವಿದೇಶ ಪ್ರಯಾಣ ಮಾಡುವಂಥವರು ಸಹಾಯವನ್ನು ಕೇಳಬಹುದು. ಆದರೆ ನೀವು ಕೇಳುವಂತಹ ಸಮಯ ಬಹಳ ಮುಖ್ಯವಾಗಿರುತ್ತೆ. ಸೂಕ್ತವಾದಂತಹ ಸಮಯದಲ್ಲಿ ಕೇಳಿ, ನಿಮಗೆ ಒಂದಷ್ಟು ಅನುಕೂಲ, ಜೊತೆಗೆ ಸಹಾಯ ಬಹಳ ಸುಲಭವಾಗಿ ಆಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ದ್ರೋಹ ಆಗಬಹುದು, ವಂಚನೆ ಆಗಬಹುದು, ನಿಮಗೆ ಮೋಸ ಆಗಬಹುದು. ಇದನ್ನು ಗಮನಿಸ್ಕೊಳ್ಳಿಲ್ಲ, ತೊಂದರೆಗೆ ಸಿಲುಕಿ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ. ಮನೆಯ ಬಗ್ಗೆ ತುಂಬ ಕಾಳಜಿ ಇರಬೇಕು. ಇಲ್ಲದೇ ಇದ್ದರೆ ನಿಮ್ಮ ಮನೆಯ ಒಂದಷ್ಟು ದೌರ್ಬಲ್ಯಗಳನ್ನು, ಮನೆಯ ಅತಿ ಸೂಕ್ಷ್ಮವಾದಂತಹ ವಿಚಾರಗಳನ್ನು, ಮನೆಯ ಗುಟ್ಟನ್ನು ಬೇರೆಯವರು ತಿಳಿದು ತೊಂದರೆ ಮಾಡ್ತಕ್ಕಂತಹ ಸಾಧ್ಯತೆ. ಹಳೆಯ ಕೆಲಸದಿಂದ ಪ್ರಶಂಸೆ ಸಿಕ್ಕುವಂಥದ್ದು. ಹಿಂದೆ ಮಾಡಿದಂತಹ ಯಾವುದೋ ಒಂದು ಒಳ್ಳೆಯ ಕೆಲಸ ಇವತ್ತಿಗೂ ಕೂಡ ಜನರ ಬಾಯಲ್ಲಿ ಇರುವಂಥದ್ದು. ಆಗಾಗ ನಿಮ್ಮನ್ನು ಸ್ಮರಣೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಉಪಕಾರವನ್ನು ಸ್ಮರಿಸ್ತಕ್ಕಂಥದ್ದು ಆಗತ್ತೆ ಅಂತ ಅರ್ಥ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ನಕಾರಾತ್ಮಕವಾದಂತಹ ಸಲಹೆಗಳನ್ನು ಯಾರ್ಯಾರು ಕೊಡ್ತಾರೆ ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ, ದೂರ ಇರಿ. ಅವರ ಮಾತುಗಳಿಗೆ ಬೆಲೆಯನ್ನು ಕೊಡಬೇಡಿ. ಹಾಗಂತ ನಿಷ್ಠುರ ಮಾಡುವಂಥದ್ದು ಬೇಡ. ಹೇಳಿದಾಗ ಹೌದು ಅಂತ ಹೇಳಿ, ನಂತರದಲ್ಲಿ ನಿರ್ಧಾರ ನಿಮ್ಮದಾಗಿರಲಿ. ಈ ದಿವಸ ಶಾಂತಿಪ್ರಿಯರಾಗಿದ್ದರೆ, ತಾಳ್ಮೆಯಿಂದ ಇದ್ದರೆ ಯಶಸ್ಸಿದೆ. ಇಲ್ಲ, ನನ್ನ ನಿಜವಾದಂತಹ ರೀತಿ ನಡವಳಿಕೆ ಇರುವುದೇ ಹೇಗೆ ಅಂತ ಹೇಳಿ ನಿಮ್ಮ ವರಸೆಯನ್ನು ನೀವು ತೆಗೆದರೆ ಅದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ನಿಮ್ಮ ವರ್ತನೆ ಧನಾತ್ಮಕವಾಗಿ ಬದಲಾವಣೆ ಆದರೆ
ಜಯ ಇದೆ, ಒಳ್ಳೆಯದಿದೆ. ಅದೇ ರೀತಿಯಲ್ಲೇ ನಡೆದರೆ ಕಷ್ಟವನ್ನು ಅನುಭವಿಸ್ತೀರಿ. ತದ್ವಿರುದ್ಧವಾಗಿ ಆದರೆ ಇನ್ನಷ್ಟು ಮತ್ತಷ್ಟು ಕಷ್ಟಗಳು ಹೆಚ್ಚಾಗುವಂಥದ್ದಿರುತ್ತೆ. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗಬಹುದು. ಎಲ್ಲ ವಿಷಯಗಳಿಗೂ ತಾಳ್ಮೆ ಇರಲಿ. ಅನುಕೂಲ ಇರುವಾಗ ತಾಳ್ಮೆಯಿಂದ ಮಾಡಬೇಕಾದಂತಹ ಕೆಲಸಗಳನ್ನು ಆಲೋಚನೆ ಮಾಡಿ ಮಾಡುವಂಥದ್ದು. ಕಠಿಣ ಪರಿಶ್ರಮ ಜೊತೆಗೆ ಆ ರೀತಿಯ ಮನಸ್ಸಿದ್ದಾಗ ಯಾವುದೇ ಕಾರಣಕ್ಕೂ ರಾಜಿಯನ್ನು ಮಾಡಿಕೊಳ್ಬೇಡಿ. ಕಷ್ಟಪಡ್ತೀನಿ, ನಾನು ಕಷ್ಟಪಟ್ಟೇ ಪಡ್ತೀನಿ, ಏನೇ ಬರಲಿ ಎದುರಿಸ್ತೀನಿ ಅನ್ನುವಂತಹ ಛಲ ಮನಸ್ಸಿದ್ದಾಗ ರಾಜಿ ಯಾಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ಮನೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂತಹ ದಿವಸವಾಗುತ್ತೆ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.